ನಮಸ್ತೆ. ನಾನು ಸುಧೀರ್ ಮಲ್ಯಾಡಿ. ಮಾನ್ಯ ಶ್ರೀಮಾನ್ಯ ಗೌರವಾನ್ವಿತ ಸಿ ಟಿ ರವಿಯವರೇ, ನಿನ್ನೆ ದಿನ ನೀವೊಂದು ಪ್ರಸ್ತಾಪವನ್ನು ಮಾಡಿದ್ರಿ. 200 ಕೋಟಿ ಡೀಲ್ ಆಗಿದೆ, ಅದರ ಬಗ್ಗೆ CBI ತನಿಖೆ ಮಾಡುವ ಎನ್ನುವಂತಹ ದೃಷ್ಟಿಯಲ್ಲಿ. ಖಂಡಿತ ನಿಮ್ಮ ಧ್ವನಿಗೆ ನಾವು ಧ್ವನಿಯಾಗ್ತೇವೆ. ಆ 200 ಕೋಟಿಯ ಡೀಲ್ ಏನಾಗಿದೆ ಎನ್ನುವಂತಹ ಪ್ರಸ್ತಾಪ ಇದೆಯಲ್ಲ, ಅದರ ಬಗ್ಗೆ CBI ತನಿಖೆ ಆಗಲೇಬೇಕು. ಹಾಗೆ ಇದ್ರ ಬಗ್ಗೆಯೂ ಸಹ ಸೌಜನ್ಯಪರ ಹೋರಾಟಗಾರರು ಇವತ್ತಲ್ಲ ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯಲಿದ್ದೇವೆ. ಈ ವಿಷಯದಲ್ಲಿ CBI ತನಿಖೆ ಆಗಲಿ ಎನ್ನುವಂತಹ ನಿಟ್ಟಿನಲ್ಲಿ. ಹಾಗೆ ಮಾನ್ಯ ಶ್ರೀಮಾನ್ ಗೌರವಿತ ಸಿ ಟಿ ರವಿಯವರೇ, SIT 1000 ಪುಟಗಳ ತನಿಖೆಯ ಪತ್ರವನ್ನು, ತನಿಖೆಯ ಚಾರ್ಜ್ ಶೀಟನ್ನು ಸರ್ಕಾರಕ್ಕೆ ಒಪ್ಪಿಸಿದೆ. ಸೌಜನ್ಯ ಹೋರಾಟಗಾರರು ಮಾಹಿತಿ ಹಕ್ಕುಗಳಲ್ಲಿ ಎಲ್ಲಿ ಆಗುತ್ತೆ, ಯಾವ ರೀತಿಯಲ್ಲಿ ಆಗ್ತದೆ ಎನ್ನುವಂತಹ ದೃಷ್ಟಿಯಿಂದ ಆ 1000 ಪುಟಗಳ ವರದಿಯನ್ನು ಕೇಳುವಂತಹ ಪ್ರಯತ್ನಗಳನ್ನು ಮಾಡಿದರೆ ಇವತ್ತಿನವರೆಗೂ ಆ ಸರ್ಕಾರ ಆ ವರದಿಯನ್ನು ಕೊಟ್ಟಿಲ್ಲ. SIT ಅಧಿಕಾರಿಗಳು ಸಹ ಆ 1000 ಪುಟಗಳ ವರದಿಯ ಮೇಲೆ ತನಿಖೆ ಮಾಡಲು ನಮಗೆ ಸಹಕಾರ ಮಾಡಿ ಎನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಕೇಳಿದ್ದಾರೆ. ಮಾನ್ಯ ಶ್ರೀಮಾನ್ ಗೌರವಾನ್ವಿತ ಸಿ ಟಿ ರವಿಯವರೇ, ನೀವು ಸರ್ಕಾರವನ್ನು ಆಗ್ರಹಿಸಿ. SIT ವರದಿಯಲ್ಲಿ ಏನಿದೆ, 1000 ಪುಟಗಳ ವರದಿಯನ್ನು ಬಹಿರಂಗಪಡಿಸಿ ಎಂದು ಸರ್ಕಾರವನ್ನು ಆಗ್ರಹಿಸಿ. ಹಾಗೆ SIT ಅಧಿಕಾರಿಗಳು ಏನು ಕೇಳಿದ್ದಾರೆ, 1000 ಪುಟಗಳ ವರದಿಯ ಮೇಲೆ, ಆ ಚಾರ್ಜ್ ಶೀಟ್ ಮೇಲೆ ತನಿಖೆಯನ್ನು ಮಾಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಏನು SIT ಅಧಿಕಾರಿಗಳು ಕೇಳಿದ್ದಾರೆ, SITಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಸರ್ಕಾರ ನೀಡಲಿ ಎಂದು ಆಗ್ರಹಿಸಿ. ನಿಮ್ಮ ಈ ಇಬ್ಬಗೆಯ ನೀತಿ ಬೇಡ. ಯಾಕೆ SIT ಅಧಿಕಾರಿಗಳು ತನಿಖೆ ಮಾಡಿದರೆ ನಿಮಗೇನಾದರೂ ನಷ್ಟ ಇದೆಯಾ? ಅಲ್ಲಿ ಸತ್ತವರಿಗೆ ನ್ಯಾಯ ಸಿಕ್ಕಿದ್ರೆ ನಿಮಗೇನಾದರೂ ನಷ್ಟ ಇದೆಯಾ? ಸಾಕಷ್ಟು ಹಿಂದೂಗಳ ಅವಶೇಷಗಳೇ ಸಿಕ್ಕಿದ್ದು ಎನ್ನುವುದು ನಿಮಗೂ ಗೊತ್ತಿರಬಹುದು. ಸತ್ತಂಥ ಮಹಿಳೆಯರು ಸಾಕಷ್ಟು ಹಿಂದೂಗಳೇ ಎನ್ನುವಂಥದ್ದು ನಿಮಗೂ ಗೊತ್ತಿರಬಹುದು. CBI ತನಿಖೆಯನ್ನು ಸೌಜನ್ಯಪರ ಹೋರಾಟಗಾರರು ನಾವು ಸಂಪೂರ್ಣವಾಗಿ ಸ್ವಾಗತಿಸ್ತೇವೆ. ಹಾಗೆ ನೀವು SITಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಸರ್ಕಾರ ಕೊಡಲಿ ಎನ್ನುವಂಥ ನಿಟ್ಟಿನಲ್ಲಿ ನೀವು ಆಗ್ರಹ ಮಾಡಿ, ನಿಮ್ಮನ್ನು ಒಪ್ತೇವೆ. ನಿಮಗೆ ಮತ ಹಾಕಿದವರು ಎಲ್ಲರೂ ಇರ್ಬೋದು, ಅನ್ಯಾಯದ ಪರ ಇದ್ದವರು ಇರ್ಬೋದು, ನ್ಯಾಯದ ಪರ ಇದ್ದವರು ಇರ್ಬೋದು. ಆದರೆ ನ್ಯಾಯದ ಪರ ಮಾತ್ರ ನಿಲ್ಲಿ ಸಿ ಟಿ ರವಿಯವರೇ. ಸರ್ಕಾರ SITಯ ತನಿಖೆಯಲ್ಲಿರುವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತದೆ, ಅದನ್ನು ನಿಲ್ಲಿಸುವಂತೆ ಆಗ್ರಹ ಮಾಡಿ. ಯಾವ ಅಧಿಕಾರಿಗಳಿಗೆ SIT ನಡೆಸಲು ಸಂಪೂರ್ಣವಾದಂಥ ಅಧಿಕಾರವನ್ನು ಮೊದಲು ಗೌರ್ಮೆಂಟ್ ಕೊಟ್ಟಿತ್ತು, ಸರ್ಕಾರ ಕೊಟ್ಟಿತ್ತು, ಅದೇ ಅಧಿಕಾರಿಗಳಿಂದ ತನಿಖೆ ಆಗುವಂತೆ ಮಾಡಿಸಿ. SITಯ ವರದಿ ಸೌಜನ್ಯಪರ ಹೋರಾಟಗಾರರು ಹಾಗೂ ಕರ್ನಾಟಕದ ಜನರ ಮುಂದೆ ಬರುವಂತೆ ಸರ್ಕಾರಕ್ಕೆ ಆಗ್ರಹಿಸಿ, ಎಲ್ಲವನ್ನ ಆಗ್ರಹಿಸಿ. ನಿಮ್ಮ ಜೊತೆ ನಾವಿದ್ದೇವೆ ಸಿ ಟಿ ರವಿಯವರೇ. ಯಾಕಂತ ಹೇಳಿದರೆ ನೀವು ನ್ಯಾಯಯುತವಾಗಿ 200 ಕೋಟಿಯ ಡೀಲನ್ನು CBIಗೆ ಒಪ್ಪಿಸಿ ಎನ್ನುವಂತಹ ಆಗ್ರಹವನ್ನು ಮಾಡಿದ್ದೀರಿ. ನಾವು ಅದನ್ನೇ ಹೇಳುವುದು, ಸೌಜನ್ಯಪರ ಹೋರಾಟಗಾರರು 200 ಕೋಟಿಯ ಡೀಲ್ ಆಗಿದೆಯಾ ಇಲ್ವಾ, ಯಾರಿಂದ ಬಂದಿದೆ, ಯಾರಿಗೆ ಹೋಗಿದೆ ಎನ್ನುವಂಥದ್ದು CBI ತನಿಖೆಯಿಂದಲೇ ಬಹಿರಂಗಗೊಳ್ಳಿ. ಹಾಗೆ SIT ತನಿಖೆಯಿಂದಲೇ ಅಸಹಜ ಸಾವುಗಳು ನಡೆದಿದೆಯೇ ಇಲ್ಲವೇ ಎನ್ನುವಂಥದ್ದು ಬಹಿರಂಗಗೊಳ್ಳಿ. ಮಾನ್ಯ ಶ್ರೀಮಾನ್ ಗೌರವಿತ ಸಿ ಟಿ ರವಿಯವರೇ, ಧನ್ಯವಾದಗಳು.